ಇಷ್ಟು ದಿನ ನಾನು ಮಾಡಿರೋಂಥ ಕ್ಲಾಸು ಎಲ್ಲ ಅಡಿಪಾಯ ಹಾಕಿರೋದು ಏನಕ್ಕೆ ಇವತ್ತಿನ ಕ್ಲಾಸು ಇವತ್ತಿಂದ ನಾನು ಸ್ಟಾರ್ಟ್ ಮಾಡೋದು ಸೆಂಟೆನ್ಸ್ ಮಾಡೋದು, ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಆಸ್ಕಿಂಗ್ ಕ್ವಶನ್ಸ್ ಹೆಂಗೆ ಕೇಳೋದು, ಮತ್ತು ಪ್ರಿಪೋಸಿಷನ್, ಕಂಜಂಕ್ಷನ್ ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಇವೆಲ್ಲ ಈ ಸ್ಟೇಜಿಗೆ ಬರೋಕ್ಕೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ನೀವು ಇದನ್ನು ಫಾಲೋ ಅಪ್ ಮಾಡಿ. ಓಕೆ, ಇವತ್ತು ನಾನು ಮೋಸ್ಟ್ ಇಂಪಾರ್ಟೆಂಟು ಒಂದು ಸೆಂಟೆನ್ಸ್ ಫಾರ್ಮೇಷನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅದು ಯಾವುದು ಅಂತಂದರೆ, ನೀವು ಪದೇ ಪದೇ ಕೇಳೋ ಅಂಥ ಪದ ಹ್ಯಾವ್. ಓಕೆ, ಇದ್ರ ಮೀನಿಂಗು, ಇದರಿಂದ ಸೆಂಟೆನ್ಸ್ ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಹ್ಯಾವ್ ಅಂದರೆ ಕನ್ನಡದಲ್ಲಿ ಮೀನಿಂಗು ಇದೆ ಅಂತ. ಯಾವಾಗಿದೆ? ಪ್ರೆಸೆಂಟ್ ಟೆನ್ಸಲ್ಲಿ, ಪ್ರಸ್ತುತದಲ್ಲಿ ಇದೆ. ನನ್ನ ಹತ್ರ ಮೊಬೈಲ್ ಇದೆ, ಅವನ ಹತ್ರ ಬುಕ್ ಇದೆ, ನಿಮ್ಮ ಹತ್ರ ಒಳ್ಳೆ ಮನೆ ಇದೆ, ನಿಮಗೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದೆ, ಆ ಥರ ಎಲ್ಲ ಹೇಳೋಕ್ಕೆ ಯೂಸ್ ಮಾಡೋ ಅಂಥದ್ದು ಹ್ಯಾವ್, ಇದೆ. ಓಕೆ, ಸೊ ಹ್ಯಾವ್ ಇದು ಟೆನ್ಸು, ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲದಲ್ಲಿ ಯೂಸ್ ಮಾಡೋ ಅಂಥದ್ದು ಪ್ರೆಸೆಂಟ್ ಟೆನ್ಸ್, ಹ್ಯಾವ್. ಓಕೆ, ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ಈ ಪದನ ಬಳಸಬೇಕು ಅಂದರೆ ನಮ್ಮ ಸೂತ್ರ ನಾನು ಏನು ಹೇಳ್ಕೊಟ್ಟಿದೆ ಅದನ್ನು ಇವಾಗ ಅಪ್ಲೈ ಮಾಡೋದು ಎಷ್ಟು ಈಸಿ ಅನಿಸುತ್ತೆ ನಿಮಗೆ. ಸೂತ್ರ ನೋಡ್ಕೊಳ್ಳಿ. SVIOP ಮತ್ತು T ಇದು ಸೂತ್ರ. ಓಕೆ, ಈ ಸೂತ್ರ ಯೂಸ್ ಮಾಡಿಕೊಂಡು ಹ್ಯಾವ್ನ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಆಯಿತು, ಈಗ ನಿಮಗೆ ಫಸ್ಟ್ ಎಸ್ ತಗೋತೀವಿ. ಎಸ್ ಅಂದರೆ ಸಬ್ಜೆಕ್ಟ್ಸು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ. IUV ಇದೆ, ಹಿ ಶಿ ಇಟ್ ಅಂತ ಬರುತ್ತೆ. ಇದರಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಿ. IUV ಇದೆ ಬ್ಯಾಚ್ 1, ಹಿ ಶಿ ಇಟ್ ಬ್ಯಾಚ್ 2. ಈ ಹ್ಯಾವ್ ಅನ್ನೋ ಪದ ನಾವು ಯೂಸ್ ಮಾಡೋದು ಬರೀ ಸಬ್ಜೆಕ್ಟ್ಸು IUV ಇದೆ, ಇಷ್ಟಕ್ಕೆ ಮಾತ್ರ ನಾವು ಯೂಸ್ ಮಾಡೋ ಅಂಥದ್ದು. ಹಿ ಶೀಟ್ಗೆ ಇದನ್ನು ಬಳಸಲೇಬಾರ್ದು. ಹಿ ಶೀಟ್ಗೆ ಏನು ಬಳಸಬೇಕು ಅದು ಮುಂದಿನ ವೀಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಯಿತಾ? ಈಗ ನೋಡಿ, ಈಗ ಫಸ್ಟ್ ಹ್ಯಾವ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ಹ್ಯಾವ್ SVIOPT ಇದನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಸೆಂಟೆನ್ಸ್ ಮಾಡೋಣ. ಸಬ್ಜೆಕ್ಟ್, ವರ್ಬ್, ಇನ್ಫಾರ್ಮೇಷನ್, ಆಬ್ಜೆಕ್ಟ್, ಪ್ಲೇಸ್ ಮತ್ತು ಟೈಮ್. ಓಕೆ, ಸೊ ಇವಾಗ ಸಬ್ಜೆಕ್ಟ್ ಫಸ್ಟ್ ತಗೊಳ್ಳೋಣ. ಐಗೆ ಈಗ ವರ್ಬ್, ಈ ಹ್ಯಾವ್ ಅನ್ನೋದು ಒಂದು ವರ್ಬ್, ಒಂದು ಕ್ರಿಯೆ. ಅದು ಇದೆ ಅನ್ನೋದು ಒಂದು ಕ್ರಿಯೆ. ಓಕೆ, ಇಂಗ್ಲೀಷಲ್ಲಿ ಈ ಹ್ಯಾವ್ ಅನ್ನೋದು ಒಂದು ಕ್ರಿಯೆ. ಸೊ ಈ ಸಬ್ಜೆಕ್ಟ್ಸ್ಗೆ ನಾನು ಎಕ್ಸಾಂಪಲ್ ತೊಗೊಂಡು ಹೋಗ್ತೀನಿ ನೋಡಿ. ಇವಾಗ ಫಸ್ಟ್ ಒನ್ ವರ್ಬ್ ಏನು? ಹ್ಯಾವ್. ಪ್ರಸ್ತುತದಲ್ಲಿ ನಾವು ಉಪಯೋಗಿಸೋವಂಥದ್ದು, ವರ್ತಮಾನ ಕಾಲದಲ್ಲಿ ಹ್ಯಾವ್ ಉಪಯೋಗಿಸ್ತೀವಿ ಇದೆ ಅನ್ನೋಕ್ಕೆ. ಐ ಹ್ಯಾವ್, ನನ್ನ ಹತ್ರ ಇದೆ. ಏನಿದೆ? ಏನೋ ಒಂದು ವಸ್ತು ಇದೆ. ಈಗ ನೋಡಿ, ಆಬ್ಜೆಕ್ಟ್ ಏನಿದೆ? ನನ್ನ ಹತ್ರ ಪೆನ್ ಇದೆ. ಓಕೆ, ಪೆನ್ ಇದೆ. ಈ ಮಾಹಿತಿ, ಯಾವ ಪೆನ್ ಇದೆ? ಪಾರ್ಕರ್ ಪೆನ್ ಇದೆ. ನೋಡಿ, ಐ ಬಂತು ಸಬ್ಜೆಕ್ಟ್ಗೆ, ಹ್ಯಾವ್ ಇದೆ ವರ್ಬ್ಗೆ, ಇನ್ಫಾರ್ಮೇಷನ್ ಪಾರ್ಕರು, ವಸ್ತು ಏನು? ಆಬ್ಜೆಕ್ಟ್ ಏನು? ಪೆನ್. ಐ ಹ್ಯಾವ್ ಪಾರ್ಕರ್ ಪೆನ್. ಈ ಸೆಂಟೆನ್ಸಲ್ಲಿ ಪ್ಲೇಸು, ಟೈಮಿನ ಒಂದು ವಿಷಯ ತಿಳಿಸೋ ಅಂಥದ್ದು ಅಗತ್ಯ ಇಲ್ಲ, ಅದಕ್ಕೆ ಅದನ್ನು ಉಪಯೋಗಿಸಿಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯು ಹ್ಯಾವ್. ನೋಡಿ, ಅವ್ರಿಗೂ ಇದೆ ಅನ್ನೋಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್. ಯು ಹ್ಯಾವ್. ಓಕೆ, ಹ್ಯಾಂಡ್ ರೈಟಿಂಗ್. ನೋಡಿ, ಹ್ಯಾಂಡ್ ರೈಟಿಂಗ್. ಗುಡ್ ಹ್ಯಾಂಡ್ ರೈಟಿಂಗ್. ನೋಡಿ, ಯು ಹ್ಯಾವ್ ಗುಡ್ ಹ್ಯಾಂಡ್ ರೈಟಿಂಗ್. ನಿಮಗೆ ನಿಮ್ಮ ಬರವಣಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಯು ಹ್ಯಾವ್ ಗುಡ್ ಹ್ಯಾಂಡ್ ರೈಟಿಂಗ್ ಹ್ಯಾವ್ ಯೂಸ್ ಮಾಡಿದ್ರಿ. ಆಯಿತಾ? ಇಲ್ಲೂ ಅಷ್ಟೇ, ಪ್ಲೇಸು ಇಲ್ಲ, ಟೈಮ್ ಇಲ್ಲ. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ವಿ ಹ್ಯಾವ್. ಆಯಿತಾ? ವಿ ಹ್ಯಾವ್ ಟ್ರೈನಿಂಗ್. ವಿ ಹ್ಯಾವ್ ಟ್ರೈನಿಂಗ್. ಆಯಿತಾ? ಇಲ್ಲಿ ನೋಡಿ, ನಮಗೆ ಟ್ರೈನಿಂಗ್ ಇದೆ. ಎಲ್ಲಿ? ಇನ್ ಮೈಸೂರು.
ಮೈಸೂರು. ನೋಡಿ ಇಲ್ಲಿ ಪ್ಲೇಸ್ ಅಗತ್ಯ ಇದೆ, ಅದಕ್ಕೆ ಇಲ್ಲಿ ಪ್ಲೇಸ್ ಹೇಳಿದ್ದೀರಾ. ನೋಡಿ ಇಲ್ಲಿ ಬಂತು ನೋಡಿ. ಇವಾಗ ನೋಡ್ಕೊಳ್ಳಿ, ಸಬ್ಜೆಕ್ಟ್ ವರ್ಬ್ ಇನ್ಫಾರ್ಮೇಷನ್ ಆಬ್ಜೆಕ್ಟ್. ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಇನ್ಫಾರ್ಮೇಷನ್ ಆಬ್ಜೆಕ್ಟ್. ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಏನಿದೆ ಆಬ್ಜೆಕ್ಟು ಟ್ರೈನಿಂಗು ಎಲ್ಲಿ? ಇನ್ ಮೈಸೂರು. ಓಕೆ ನೋಡಿ ಇದು ಲಾಸ್ಟ್. ಇನ್ನೊಂದು ತಗೊಳ್ಳೋಣ. ದೇ ಹ್ಯಾವ್ ಇಂಗ್ಲೀಷ್ ಕ್ಲಾಸ್. ಆಯಿತಾ? ಇಂಗ್ಲೀಷ್ ಕ್ಲಾಸ್ at 5 PM. ನೋಡಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಬಂತು, ವರ್ಬ್ ಹ್ಯಾವ್, ಇಂಗ್ಲೀಷ್ ಕ್ಲಾಸ್ ಇನ್ಫಾರ್ಮೇಷನ್. ಯಾವ ಕ್ಲಾಸು? ಇಂಗ್ಲೀಷ್ ಕ್ಲಾಸ್ ಮಾಹಿತಿ ಕೊಡ್ತಾ ಇದ್ದೀರಾ. ಎಷ್ಟೊತ್ತಿಗೆ? at 5 PM. ನೋಡಿ ಎಲ್ಲ ಹಾಗೆ ಹೋಯ್ತು. ಇಲ್ಲಿ ನಿಮಗೆ ಅಕಸ್ಮಾತ್ ಇಲ್ಲಿ ಪ್ಲೇಸ್ ಸೇರಿಸ್ಬೇಕಾ? ಸೇರಿಸ್ಕೊಳ್ಳಿ. ಇಲ್ಲಿ ವಿ ಹ್ಯಾವ್ ಇಂಗ್ಲೀಷ್ ಕ್ಲಾಸ್. ನೋಡಿ ಇಲ್ಲಿ ಸೇರಿಸ್ಬೋದು. ಇನ್ ಮೈಸೂರು. ದೇ ಹ್ಯಾವ್ ಇಂಗ್ಲೀಷ್ ಕ್ಲಾಸ್ ಇನ್ ಮೈಸೂರು at 5 PM. ಹಾಗೆ ಹೋಯ್ತಲ್ಲ. ನೋಡಿ ನನ್ನ ಸೂತ್ರನ ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಇವೆಲ್ಲ ಪದಗಳು ಗೊತ್ತು. ದೇ ಗೊತ್ತು, ಹ್ಯಾವ್ ಗೊತ್ತು, ಇಂಗ್ಲೀಷ್ ಗೊತ್ತು, ಕ್ಲಾಸ್ ಗೊತ್ತು, ಮೈಸೂರು ಗೊತ್ತು, 5 ಗಂಟೆನೂ 5 PM ಅನ್ನೋದು ಗೊತ್ತು. ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದೆ ಈ ಸೂತ್ರದಲ್ಲಿ. ಅದಕ್ಕೆ ನಾನು ಹೇಳಿದ್ದು ಈ ಸೂತ್ರ ಅನ್ನೋದು ನಿಮ್ಮ ಅಡಿಪಾಯ. ಯಾವಾಗ ಆ ಸೂತ್ರ ಗಟ್ಟಿ ಇರುತ್ತೆ, ನೀವು ಇಂಗ್ಲೀಷ್ನ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ನೋಡಿ ಎಲ್ಲ SVIOPT ಇದು ಜ್ಞಾಪಕ ಇಟ್ಕೊಳ್ಳಿ. ಸಬ್ಜೆಕ್ಟ್ ವರ್ಬ್ ಇನ್ಫಾರ್ಮೇಷನ್ ಆಬ್ಜೆಕ್ಟ್ ಪ್ಲೇಸ್ ಟೈಮ್ ಅಷ್ಟೇ. ಇಷ್ಟೇ ನೋಡಿ. ಹ್ಯಾವ್ ಅಂದರೆ ಮೀನಿಂಗು ಇದೆ ಮಾತ್ರ, ಬರೀ ಇವ್ರಿಗೆ ಮಾತ್ರ ಯೂಸ್ ಮಾಡ್ಬೋದು. ಐ, ಯು, ವಿ, ದೆ ಇವ್ರು 4 ಜನ ಸಬ್ಜೆಕ್ಟ್ಸಿಗೆ ಮಾತ್ರ ಯೂಸ್ ಮಾಡೋ ಅಂಥದ್ದು. ಈ ಶೀಟ್ಗೆ ಯೂಸ್ ಮಾಡಬಾರ್ದು. IU ಇದೆ ಮಾತ್ರ ಹ್ಯಾವ್ ಯೂಸ್ ಮಾಡಬೇಕು. ಹ್ಯಾವ್ ಅಂದರೆ ಅರ್ಥ ಇದೆ, ಟೆನ್ಸು ಪ್ರೆಸೆಂಟ್ ಟೆನ್ಸ್. ಇಷ್ಟು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಮುಂದಿನ ವೀಡಿಯೋನಲ್ಲಿ ನೆಕ್ಸ್ಟ್ ಹ್ಯಾಸ್ ಅಂದರೆ ಏನು ಅರ್ಥ, ಹ್ಯಾಡ್ ಅಂದರೆ ಏನು, ವಿಲ್ ಹ್ಯಾವ್, ಮತ್ತು ಡೂ, ಡಸ್, ಡಿಡ್, ವಿಲ್ ಇದನ್ನು ಯೂಸ್ ಮಾಡಿಕೊಂಡು ಕ್ವಶನ್ಸ್ ಹೆಂಗೆ ಕೇಳೋದು ಎಲ್ಲನೂ ಹೇಳ್ಕೊಡ್ತೀನಿ. ಇವತ್ತಿನ ಕಾನ್ಸೆಪ್ಟು ಯೂಸೇಜ್ ಆಫ್ ಹ್ಯಾವ್. ಇಷ್ಟು ಮಾತ್ರ. ನೀವು ವಿಡಿಯೋನ ಪದೇ ಪದೇ ನೋಡಿ ನಿಮಗೆ ಮೈಂಡಲ್ಲಿ ಇದನ್ನು ಬಯಾಟ್ ಆಗೋ ರೀತಿ ಮಾಡ್ಕೊಳ್ಳಿ. ಈ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇಷ್ಟ ಆಯಿತು, ನಾನು ಹೇಳ್ಕೊಡೋ ಮೆಥಡ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಶ್ರೀನಿಸ್ ಇಂಗ್ಲೀಷ್ ಲ್ಯಾಬ್. ಧನ್ಯವಾದ.